ಅದೊಂದು ಗೋಲ್ಡನ್ ಎರ ಇತ್ತು ಗುರುವೆ. ಹಾಡುಗಳನ್ನ ಕೇಳೋದಕ್ಕೆ ಸ್ಪಾಟಿಫೈ, ಯೂಟ್ಯೂಬ್ ಇರಲಿಲ್ಲ. ನಮಗೆ ಒಂದೇ ಸಲ ಇಷ್ಟೊಂದು ಮ್ಯೂಸಿಕ್ಗೆ ಆಕ್ಸೆಸ್ಸು ಇರಲಿಲ್ಲ. ನಮಗೆ ಒಂದು ಸಿನಿಮಾದ ಹಾಡುಗಳನ್ನ ಕೇಳಬೇಕು ಅಂತ ಅನ್ಸಿದ್ರೆ ಆ ಒಂದು ಆಲ್ಬಮ್ನ ಕ್ಯಾಸೆಟ್ನ ತರಬೇಕಾಗಿತ್ತು ಅಥವಾ CD ತಗೋಬೇಕಾಗಿತ್ತು. ಅಷ್ಟೇ ಒಳ್ಳೆ ಸೌಂಡ್ ಕ್ವಾಲಿಟಿ ಇರುವಂತಹ ಟೇಪ್ ರೆಕಾರ್ಡರ್ನ ಅವಶ್ಯಕತೆ ಕೂಡ ಅವತ್ತಿರ್ತಿತ್ತು. ಬಟ್ ಈಗ ಹಾಡುಗಳು ಈಸಿಲಿ ಆಕ್ಸೆಸಬಲ್ ಆಗಿದೆ. ಯಾವಾಗ ಬೇಕಾದ್ರೂ ಯಾವ ಸಿನಿಮಾದ ಹಾಡನ್ನ ಬೇಕಾದ್ರೂ ಕೇಳಬಹುದು. ಆದ್ರೆ ಅಷ್ಟೇ ಒಳ್ಳೆ ಹಾಡುಗಳು ಕನ್ನಡದಲ್ಲಿ ಬರ್ತಾ ಇದಾವ? ನಮ್ಮೆಲ್ಲರ ಪ್ಲೇ ಲಿಸ್ಟ್ ಅಲ್ಲಿ ಇನ್ನು ಆ ಅರ್ಲಿ 2010s ನ ಹಾಡುಗಳೇ ಯಾಕೆ ಡಾಮಿನೇಟ್ ಮಾಡ್ತಾ ಇದೆ? ಅಷ್ಟಕ್ಕೂ ನಾವು ಮ್ಯೂಸಿಕ್ ನ ಕೇಳುವ ನೋಡುವಂತಹ ರೀತಿನೇ ಬದಲಾಗೋಗಿದ್ಯಾ? ಈ ಎಲ್ಲಾ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡ್ಕೊಂಡು ಅದಕ್ಕೆ ಉತ್ತರವನ್ನ ಹುಡುಕುವಂತಹ ಪ್ರಯತ್ನನೇ ಈ ವಿಡಿಯೋ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಒಂದು ಕಾಲದಲ್ಲಿ ಕನ್ನಡದ ಸಿನಿಮಾ ಅಂದ್ರೆ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಆಲ್ಬಮ್ ರಿಲೀಸ್ ಆಗುತ್ತೆ ಅನ್ನುವಂಥ ಎಕ್ಸೈಟ್ಮೆಂಟ್ ಇರ್ತಾ ಇತ್ತು. ಆಡಿಯೋ ಲಾಂಚ್ಗಳ ಈವೆಂಟ್ ಆಗ್ತಾ ಇದ್ವು. ಕ್ಯಾಸೆಟ್ಟು, CD ತಗೊಂಡು ಮನೆಗೆ ಬಂದು ರಿಪೀಟೆಡ್ಲಿ ಕೇಳೋದು. FM ನಲ್ಲಿ ನಮ್ಮ ಫೇವ್ರೆಟ್ ಹಾಡು ಬರೋವರೆಗೂ ಗಂಟೆಗಟ್ಟಲೆ ವೆಯ್ಟ್ ಮಾಡೋದು. TV ಕೌಂಟ್ ಡೌನ್ ಶೋಸ್ ಗಳನ್ನ ನೋಡೋದು. ಮ್ಯೂಸಿಕ್ ಅಂದ್ರೆ ಬರೀ ಸಿನಿಮಾ ಪ್ರಮೋಷನ್ ಅಲ್ಲ, ಅದೇ ಒಂದು ಸೆಲೆಬ್ರೇಷನ್ ತರ ಆಗ್ತಾ ಇತ್ತು. 90s, 2000s, 2010s ಈ ಕಾಲಘಟ್ಟದಲ್ಲಿ ಯಾವಾಗ ನೋಡಿದ್ರು ಪ್ರತಿ ತಿಂಗಳು ಒಂದಲ್ಲ ಒಂದು ಆಲ್ಬಮ್ ನಮ್ಮ ಪ್ಲೇ ಲಿಸ್ಟ್ಗೆ ಸೇರ್ತಾನೆ ಇತ್ತು. ಹಂಸಲೇಖ ಅವರ ಮೆಲೋಡೀಸ್, ಗುರುಕಿರಣ್ ಅವರ ಯೂತ್ಫುಲ್ ಆಲ್ಬಮ್ಸ್, ಮನೋಮೂರ್ತಿ ಅವರ ಸೋಲ್ಫುಲ್ ಕಂಪೋಸಿಷನ್ಸ್, ವಿ ಹರಿಕೃಷ್ಣ ಅವರ ಕಮರ್ಷಿಯಲ್ ಬ್ಲಾಕ್ ಬಸ್ಟರ್ ಸಾಂಗ್ಸ್, ಅರ್ಜುನ್ ಜನ್ಯ ಅವರ ಪೀಕ್ ಫೇಸ್, ಇವೆಲ್ಲವೂ ಒಂದ್ ಜನರೇಷನ್ ನ ಡಿಫೈನ್ ಮಾಡಿದ್ವು. ಇವರ ಹಾಡುಗಳು ಕೇಳಿದ ತಕ್ಷಣ ಇದು ಇವ್ರದೇ ಕಂಪೋಸಿಷನ್ ಅಂತ ಐಡೆಂಟಿಫೈ ಮಾಡಬಹುದಾಗಿತ್ತು. ಆ ತರದ ಐಡೆಂಟಿಟಿಯನ್ನ ಅವ್ರು ಹುಟ್ಟಿಸ್ಕೊಂಡಿದ್ರು. ಆ ಟೈಮಲ್ಲಿ ಆಲ್ಮೋಸ್ಟ್ ಪ್ರತಿ ಸ್ಟಾರ್ ಸಿನಿಮಾಗೂ ಒಂದು ಚಾಟ್ ಬಸ್ಟರ್ ಕನ್ಫರ್ಮ್ ಅನ್ನುವಂತಹ ಗ್ಯಾರಂಟಿ ಇರ್ತಾ ಇತ್ತು. ಆಗ ಲಿರಿಕ್ಸ್ ಕೂಡ ಅಷ್ಟೇ ಮುಖ್ಯ ಆಗಿರ್ತಾ ಇತ್ತು. ಜಯಂತ್ ಕಾಯ್ಕಿಣಿ, ಕವಿರಾಜ್, ಕೆ ಕಲ್ಯಾಣ್, ಯೋಗರಾಜ್ ಭಟ್ ಇವರು ಬರೆದಂತಹ ಸಾಲ್ಗಳನ್ನ ಜನ ಕೇವಲ ಕೇಳಲಿಲ್ಲ, ನೆನಪಲ್ಲಿ ಇಟ್ಕೊಂಡ್ರು. ಸ್ಕೂಲ್ ಆನ್ಯುಯಲ್ ಡೇ, ಕಾಲೇಜ್ ಕಲ್ಚರಲ್ಸ್, ಆರ್ಕೆಸ್ಟ್ರಾ ಪ್ರೋಗ್ರಾಮ್ಸು, ವೆಡ್ಡಿಂಗ್ ಫಂಕ್ಷನ್ಸ್, ಬಸ್ ಜರ್ನಿ, ಎಲ್ಲಿ ಹೋದ್ರು ಅದೇ ಹಾಡುಗಳು. ಅನಿಸುತ್ತಿದೆ ಯಾಕೋ ಇಂದು, ಮಿಂಚಾಗಿ ನೀನು ಬರಲು, ಮಳೆ ನಿಂತು ಹೋದ ಮೇಲೆ, ಇಂತಹ ಹಾಡುಗಳು ಸಿನಿಮಾ ಮುಗಿದ್ಮೇಲೆ ನಮ್ಮ ಒಳಗಡೆನೆ ಉಳ್ಕೊಂಡ್ಬಿಡ್ತಾ ಇದ್ವು. ಅದಾದ್ಮೇಲೆ ಬಟ್ರು ಫ್ಲೇವರ್ನ ಇಟ್ಕೊಂಡು ಬಂದಂತಹ ಕಾಲಿ ಕ್ವಾಟ್ರು, ಹೊಡಿ 9, ಹಾಲ್ ಕುಡ್ದ ಮಕ್ಕಳೇ ಉಳಿಲಿಲ್ಲ, ಈ ತರದ ಹಾಡುಗಳು ಬಾಯ್ಸ್ ಸೆಟ್ಟಿಂಗ್ ಹಾಕ್ಬೇಕು ಅಂತಂದ್ರೆ ಒಂದು ಕಾನ್ಸ್ಟೆಂಟ್ ಪಾರ್ಟ್ ಆಗ್ಬಿಟ್ಟಿತ್ತು. ಬಟ್ ಈಗ ವೈರಾಲಿಟಿ ಅನ್ನೋಂಥ ಆಸ್ಪೆಕ್ಟು ಎಲ್ಲವನ್ನ ಕುಗ್ಗಿಸ್ಬಿಟ್ಟಿದೆ. ಆದ್ರೆ ಒಂದು ಒಳ್ಳೆ ಹಾಡು 15 ಸೆಕೆಂಡ್ಸ್ ಅಲ್ಲ ಗುರುವೆ, 5 ನಿಮಿಷ ಮುಗಿದ್ಮೇಲೂ ಮತ್ತೆ ಪ್ಲೇ ಮಾಡಬೇಕು ಅನ್ನೋಂಥ ಫೀಲಿಂಗ್ ಬರಬೇಕು. ಇನ್ನು ಲಿರಿಕ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇವತ್ತಿನ ಕನ್ನಡದ ಮ್ಯೂಸಿಕ್ ಅಲ್ಲಿ ಅತ್ಯಂತ ಮಿಸ್ ಆಗ್ತಾ ಇರೋದು ಮೆಲೋಡಿ ಅಲ್ಲ, ಲಿರಿಕ್ಸ್. ಒಂದು ಕಾಲದಲ್ಲಿ ಜಯಂತ್ ಕಾಯ್ಕಿಣಿ, ಕವಿರಾಜ್, ಯೋಗರಾಜ್ ಭಟ್ ಅವರು ಬರೆದಂತಹ ಸಾಲ್ಗಳು ವಾಟ್ಸಪ್ಗೋಸ್ಕರ ಅಲ್ಲ, ಜೀವನಕ್ಕೋಸ್ಕರ ಬರೆದ ಹಾಗೆ ಇರ್ತಾ ಇದ್ವು. ಒಂದು ಲವ್ ಸಾಂಗ್ ಅಂದ್ರೆ ಅದರಲ್ಲಿ ಕವಿತೆ ಇರ್ತಾ ಇತ್ತು, ಒಂದು ಬ್ರೇಕಪ್ ಸಾಂಗ್ ಅಂದ್ರೆ ಅದರಲ್ಲಿ ನೋವು ಇರ್ತಾ ಇತ್ತು. ಇವತ್ತು ಕ್ಯಾಚಿ ಫೇಸಸ್ ಗಳೇ ಜಾಸ್ತಿ ನೆನಪಿರುತ್ತೆ. ಕಂಪ್ಲೀಟ್ ಲಿರಿಕ್ಸ್ ನೆನಪಲ್ಲಿ ಉಳಿಯೋದು ಬಹಳಾನೇ ಕಡಿಮೆ ಆಗೋಗಿದೆ ಅಂತ ಹೇಳ್ಬೋದು. ಇವತ್ತಿನ ಜನರೇಷನ್ನೇ ಬೇರೆ, ಹಾಡ್ಗಳ ಲೈಫ್ ಸ್ಪ್ಯಾನ್ ಕಮ್ಮಿ ಆಗಿದೆ. ಆಲ್ಗಿರಿದಮ್ ನಲ್ಲಿ ಗೆಲ್ಲುವಂತಹ ಹಾಡ್ಗಳನ್ನ ಕೇಳಿದೀವಿ ವಿನಃ ನಮ್ಗೆ ಮುಟ್ಟುವಂತಹ ಹಾಡ್ಗಳು ಬರ್ತಾ ಇರೋದು ತುಂಬಾನೇ ಅಪರೂಪ. ಅದೇ ಟೈಮಲ್ಲಿ ಕನ್ನಡದ ಇಂಡಿಪೆಂಡೆಂಟ್ ಮ್ಯೂಸಿಕ್ ಆರ್ಟಿಸ್ಟ್ ನ ಸೀನು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹೊಸಬರ ಎಕ್ಸ್ಪೆರಿಮೆಂಟ್ಸ್ ನೋಡೋದಕ್ಕೆ ಸಿಗ್ತಾ ಇದೆ, ಕ್ವಾಲಿಟಿ ಸಾಂಗ್ಸ್ ಬರ್ತಾ ಇದೆ. ಆದ್ರೆ ಅವುಗಳು ಕೂಡ ಬಹುತೇಕ ಇನ್ಸ್ಟಾಗ್ರಾಮ್ ಟ್ರೆಂಡ್ಸ್ ಗಳಲ್ಲೇ ಮುಗ್ದೋಗ್ತಾ ಇದಾವೆ. ಫಿಲ್ಮ್ ಮೇಕರ್ಸ್ ಕೂಡ ಹೆಚ್ಚಿನ ಹೊತ್ತನ್ನ ಈಗ ಈ ಕಡೆ ಕೊಡುವಂತಹ ಟೈಮ್ ಬಂದಿದೆ. ನಾವು ಮ್ಯೂಸಿಕ್ ಸಿಟ್ಟಿಂಗ್ಸ್ಗೆ ಮೊದಲಿನ ತರ ಟೈಮ್ ಕೊಡ್ತಾ ಇದೀವ? ಆಲ್ಬಮ್ ಕಲ್ಚರ್ ಇನ್ನೂ ಇದೆಯಾ? ಅಥವಾ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಜಾಸ್ತಿ ಫೋಕಸ್ ಮಾಡಿ ಸಾಂಗ್ಸ್ ಗಳನ್ನ ಲೇಟರ್ ಆಡ್ ಆನ್ ತರ ನೋಡ್ತಾ ಇದೀವ? ಫಾಸ್ಟ್ ಪ್ರೊಡಕ್ಷನ್ ನ ಫೋಕಸ್ ನಲ್ಲಿ ಇಟ್ಟಾಗ ಮೆಮೊರಬಲ್ ಮ್ಯೂಸಿಕ್ ಹುಡ್ಕೊಳ್ಳೋದು ಅಸಾಧ್ಯ. ಅಂಡ್ ಈಗ ಆಗ್ತಾ ಇರೋದು ಕೂಡ ಅದೇನೇ ಅಲ್ವಾ? ಆದ್ರೆ ಪಿಕ್ಚರ್ ಕಂಪ್ಲೀಟ್ ನೆಗೆಟಿವ್ ಅಲ್ಲ. ರೀಸೆಂಟ್ ವರ್ಷಗಳಲ್ಲಿ ಅಜನೀಶ್ ಲೋಕನಾಥ್ ಅವರ ಕಾಂತಾರ, 777 ಚಾರ್ಲಿ, ಚರಣ್ ರಾಜ್ ಅವರ ಕೆಲಸ, ವಾಸುಕಿ ವೈಭವ್ ಅವರ ಫ್ರೆಶ್ನೆಸ್, ಯಂಗ್ ಟ್ಯಾಲೆಂಟ್ ಆಗಿರುವಂತಹ ಸುಮೇತ್ ಕೆ ಅವರು, ಬೇರೆ ಬೇರೆ ಕಂಪೋಸರ್ಸ್ ಗಳು ಕೊಡ್ತಾ ಇರುವಂತಹ ಒಳ್ಳೆ ಸಾಂಗ್ಸ್ ನೋಡಿದ್ರೆ ಟ್ಯಾಲೆಂಟ್ ಇನ್ನೂ ಇದೆ ಅನ್ನೋದು ಕ್ಲಿಯರ್ ಆಗುತ್ತೆ. ಪ್ರಾಬ್ಲಮ್ ಕಂಪೋಸರ್ಸ್ ಅಲ್ಲ ಗುರುವೆ, ಸಿನಿಮಾ ಪ್ರೊಡ್ಯೂಸರ್ಸ್ಗೆ, ಡೈರೆಕ್ಟರ್ಸ್ಗೆ, ಪಬ್ಲಿಸಿಟಿಗೆ ಒಳ್ಳೆ ಕ್ಯಾಚಿ ಟೋನ್ ಬೇಕು, ವೈರಲ್ ಆಗುವಂತಹ ಹಾಡುಗಳು ಮಾತ್ರ ಬೇಕು. ಬಟ್ ಲಾಂಗ್ ಟರ್ಮ್ ನಲ್ಲಿ ನಶೆ ಕೊಡುವಂತಹ ಹಾಡುಗಳನ್ನ ತರೋದರ ಕಡೆಗೆ ಹೆಚ್ಚಿನ ಕೆಲಸ ನಡೀಬೇಕು ಅನ್ನೋದು ಆಸ್ ಎ KFI ಫ್ಯಾನ್ ನಮ್ಮ ಕೋರಿಕೆ ಅಷ್ಟೇ. ನನಗೆ ಇವತ್ತಿಗೂ ಅನ್ಸುತ್ತೆ ಕನ್ನಡದ ಆಡಿಯನ್ಸ್ಗೆ ಒಳ್ಳೆ ಮೆಲೋಡಿ ಅಂದ್ರೆ ಇನ್ನೂ ಇಷ್ಟ, ಮೀನಿಂಗ್ಫುಲ್ ಲಿರಿಕ್ಸ್ ಅಂದ್ರೆ ಪ್ರಾಣ. ಒಂದು ಸೋಲ್ಫುಲ್ ಆಲ್ಬಮ್ ಅಂತ ಬಂದ್ರೆ ಇವತ್ತಿನ ಜನರೇಷನ್ ಕೂಡ ಅದನ್ನ ಸೆಲೆಬ್ರೇಟ್ ಮಾಡುತ್ತೆ. ಅದಕ್ಕೆ ಎಕ್ಸಾಂಪಲ್ಗಳು ಸಿಗ್ತಾನೆ ಇವೆ. ಹಾಗಿದ್ರೆ ಸಮಸ್ಯೆ ಆಡಿಯನ್ಸ್ ಅಲ್ಲ, ಬಹುಶಃ ಮ್ಯೂಸಿಕ್ಗೆ ನಾವು ಕೊಡ್ತಾ ಇರುವಂತಹ ಸಮಯ, ಇಂಪಾರ್ಟೆನ್ಸ್ ಮತ್ತು ಪೇಷನ್ಸ್ ಕಡಿಮೆ ಆಗಿರೋದು. ಕನ್ನಡದ ಸಿನಿಮಾ ಮ್ಯೂಸಿಕ್ ಸತ್ತೋಗಿಲ್ಲ, ಟ್ಯಾಲೆಂಟ್ ಇನ್ನೂ ಇದೆ, ಕಂಪೋಸರ್ಗಳು ಇನ್ನೂ ಇದ್ದಾರೆ, ಲಿರಿಸಿಸ್ಟ್ಗಳು ಇನ್ನೂ ಬರೀತಾನೆ ಇದ್ದಾರೆ, ಆಡಿಯನ್ಸ್ ಕೂಡ ಇನ್ನೂ ಒಳ್ಳೆ ಹಾಡುಗಳನ್ನ ಕೇಳುವಂತಹ ಬಯಕೆಯಲ್ಲೇ ಇದ್ದಾರೆ. ಬೇಕಾಗಿರೋದು ಒಂದೇ ವಿಷಯ, ಮ್ಯೂಸಿಕ್ ನ ಮತ್ತೆ ಒಂದು ಲಾರ್ಜ್ ಈವೆಂಟ್ ತರ ಟ್ರೀಟ್ ಮಾಡುವಂತಹ ಸಂಸ್ಕೃತಿ.
ಆ ದಿನ ಬಂದರೆ ಮತ್ತೆ ಒಂದು ಸಲ ಕನ್ನಡದ ಆಲ್ಬಮ್ ರಿಲೀಸ್ ಆಗುತ್ತೆ ಅಂತಂದರೆ ಇಡೀ ಕರ್ನಾಟಕ ವೆಯ್ಟ್ ಮಾಡುವಂತಹ ಕಾಲವನ್ನು ನಾವು ಖಂಡಿತ ನೋಡ್ಬೋದು. ಇದಾಗಿತ್ತು ನಮ್ಮ ಅನಿಸಿಕೆಗಳು ಕಳೆದೋಗಿರುವಂತಹ ಗುಡ್ ಮ್ಯೂಸಿಕ್ನ ಬಗ್ಗೆ. ನಿಮಗೆ ಈ ಎಲ್ಲದರ ಬಗ್ಗೆ ಏನನ್ಸುತ್ತೆ? ಈ ಸಿಚುವೇಶನ್ಸ್ ಬೆಟರ್ ಆಗುತ್ತಾ? ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಸಾಂಗ್ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.